ಇನ್ನು ಮೈಸೂರಿನಲ್ಲಿ ಭಾರಿ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದಂತಾಗಿದೆ. 2 ಆನೆಗಳ ಗಲಾಟೆಯಿಂದಾಗಿ ಆಗಬಹುದಾಗಿದ್ದಂತಹ ಹಾನಿ ಹೇಗೋ ತಪ್ಪಿದೆ. ಈಗ ಮಾವುತರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದಾಗಿ ಒಂದು ದುರಂತ ತಪ್ಪಿದಂತಾಗಿದೆ. ಆಕ್ಚುಲಾಗಿ ಆಗಿದ್ದ ಏನಂತ ಹೇಳಿದ್ರೆ, ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಪಕ್ಕದಲ್ಲಿರುವಂತಹ ಕೋಡಿ ಸೋಮೇಶ್ವರ ದೇಗುಲದ ದ್ವಾರದ ಬಳಿ ನಿನ್ನೆ ರಾತ್ರಿ ಎಂದಿನಂತೆ ದಸರಾ ಗಜಪಡೆಗೆ ಊಟ ಕೊಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಕಂಜನ ಆನೆ ಮತ್ತು ಧನಂಜಯ ಆನೆ ನಡುವೆ ಅದ್ಯಾವುದೋ ವಿಚಾರಕ್ಕೆ ಗಲಾಟೆ ಶುರುವಾಗ್ಬಿಟ್ಟಿದೆ. ಗಲಾಟೆ ತಾರಕಕ್ಕೆ ಹೋಗಿ ಧನಂಜಯ ಕಂಚನ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದ. ಧನಂಜಯ ಆನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾವುತನನ್ನ ಬಿಟ್ಟು ಕಂಜನ ಆನೆ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತು. ಅರಮನೆಯಿಂದ ಹೊರಗಡೆನೂ ಓಡ್ ಬಂದ್ಬಿಡ್ತು. ಅಲ್ಲಿ ಜನ ಕೂಡ ಓಡಾಡ್ತಾ ಇದ್ರು, ವೆಹಿಕಲ್ಗಳು ಓಡಾಡ್ತಾ ಇದ್ವು. ಈ ಮದಗಜಗಳ ಕಾದಾಟದಲ್ಲಿ ಎಲ್ಲಿ ಜನರಿಗೆ ತೊಂದರೆ ಆಗುತ್ತೋ, ಎಲ್ಲಿ ವಾಹನಗಳನ್ನೆಲ್ಲ ಎತ್ತು ಬಿಸಾಕ್ಬಿಡುತ್ತೋ ಅನ್ನುವಂಥ ಒಂದು ಭಯ ಸಹಜವಾಗಿ ಕಾಡ್ತಾ ಇತ್ತು. ನೋಡಿ, ಅಲ್ಲಿ ಕಂಜನ ಆನೆ ಹೊರಗಡೆ ಓಡ್ತಾ ಇದ್ರು ಕೂಡ ಧನಂಜಯ ಆನೆ ಬಿಟ್ಟಿಲ್ಲ. ಆ ಧನಂಜಯ ಆನೆ ಮೇಲೆ ಮಾವುತ ಇದ್ದಾನೆ, ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೂ ಕೂಡ ಅದು ಮಾವುತನ ಮಾತು ಕೇಳೋದಕ್ಕೆ ರೆಡಿ ಇಲ್ಲ. ಕೊನೆಗೂ ಹೇಗೋ ಮಾಡಿ ಮಾವುತ ಧನಂಜಯ ಆನೆಯನ್ನು ಪಳಗಿಸ್ಕೊಂಡ. ಮತ್ತೆ ವಾಪಸ್ ಅರಮನೆ ಒಳಗಡೆಗೆ ಕರ್ಕೊಂಡು ಬಂದ. ಬ್ಯಾರಿಕೇಡ್ ಬಳಿಗೆ ಇನ್ನೇನು ಹೊಡಿಬೇಕು ಅಥವಾ ಇನ್ನೇನು ಆಗತ್ತೆ ಅನ್ನೋಷ್ಟರಲ್ಲೇ ಅಲ್ಲಿದ್ದಂಥ ಮಾಹುತ ತಕ್ಷಣಕ್ಕೆ ಆ ಆನೆಯನ್ನು ತನ್ನ ಕಂಟ್ರೋಲ್ಗೆ ತಗೊಂಡಿದ್ದಾನೆ. ನೆಕ್ಸ್ಟು ಕಂಜನ ಆನೆಯನ್ನು ಕೂಡ ಅಲ್ಲಿಗೆ ಮತ್ತೆ ವಾಪಸ್ ಅರಮನೆ ಒಳಗಡೆ ಕರ್ಕೊಂಡು ಬಂದಿದ್ದಾರೆ. ಸೊ ಒಟ್ಟಿನಲ್ಲಿ ನಿನ್ನೆ ರಾತ್ರಿ ಈ ರೀತಿಯಾಗಿ ಗಲಾಟೆ ಮಾಡ್ಕೊಂಡಂತಹ ಧನಂಜಯ ಮತ್ತೆ ಕಂಚನ ಆನೆ ಮತ್ತೆ ಬೆಳಿಗ್ಗೆ ಎಲ್ಲಪ್ಪ ಮತ್ತೆ ಗಲಾಟೆ ಏನಾದರೂ ಆಗುತ್ತೇನೋ ಅಂತ ಅನ್ಕೊಂಡ್ರು. ಆದರೆ ನೋಡಿದ್ರೆ ಇವತ್ತು ರಿಲ್ಯಾಕ್ಸ್ ಮೂಡ್ನಲ್ಲೇ ಇದೆ. ಧನಂಜಯ ಮತ್ತು ಕಂಚನ ಆನೆ ಎರಡು ಒಟ್ಟೊಟ್ಟಿಗೆನೆ ಬೆಳಿಗ್ಗೆ ಉಪಹಾರ ಏನು ಕೊಟ್ಟ ಮಾವುತ ಅದನ್ನು ತಿನ್ಕೊಂಡು ಆರಾಮಾಗೇ ಇವೆ. ಜೊತೆಗೆ ವಾಕಿಂಗ್ ಬೇರೆ ಮಾಡಿದವಂತೆ ಇಬ್ಬರು ಒಟ್ಟಾಗಿನೇ. ಸೊ ಹಾಗಾಗಿ ಇವರಿಬ್ಬರು ನಡುವೆ ಏನು ಗಲಾಟೆ ಇತ್ತು ಅಥವಾ ಜಗಳ ಇತ್ತು, ಸಿಟ್ಟಿತ್ತು, ಅದು ಕಮ್ಮಿ ಆಗಂಗೆ ಕಾಣಿಸ್ತಾ ಇದೆ. ಸೊ ಈ ಧನಂಜಯ ಹಾಗೂ ಕಂಚನ ಆನೆಗಳು ಈಗ ಆರಾಮವಾಗಿವೆ ಅಂತ ಹೇಳಿ ಸದ್ಯಕ್ಕೆ DCF ಡಾಕ್ಟರ್ ಪ್ರಭುಗೌಡ ಅವರು ಕೂಡ TV9 ಜೊತೆಗೆ ಮಾತನಾಡ್ತಾ ಹೇಳಿದರೆ ಕೆಲವೊಂದಷ್ಟು ವಿಚಾರಗಳನ್ನು ಬನ್ನಿ ನೋಡೋಣ. ಮೇಲ್ ಎಲಿಫೆಂಟ್ಸ್ಗಳು ಬಿಹೇವ್ಸ್ ಇದು ಏನು ಮೇಲೆ ಕಿತ್ತಾಡೋದು ಕಾಮನ್ ಇದು. ಬಟ್ ಕ್ಯಾಂಪ್ಗಳಲ್ಲಿ ಕಿತ್ತಾಡ್ತಾವೆ. ಇಲ್ಲಿ ಅರಮನೆ ಇರೋದ್ರಿಂದ ಮತ್ತು ಇದು ಸಿಟಿ ಮಧ್ಯದಲ್ಲಿ ಇರೋದ್ರಿಂದ ಸರ್ವೇ ಸಾಮಾನ್ಯ ಅದು ಸ್ವಲ್ಪ ಯಾರೋ ಒಂದು ವಿಡಿಯೋ ಮಾಡಿ ಇದು ಆಗಿದೆ, ಇಲ್ಲಂತಲ್ಲ. ಬಟ್ ಆತಂಕ ಪಡೋ ವಿಷಯ ಏನೂ ಅಲ್ಲ. ಮೇಲ್ ಎಲಿಫೆಂಟ್ಸ್ ಬಿಹೇವಿಯರ್ಸೇ ಆ ಥರ. ಮೇಲ್ ಎಲಿಫೆಂಟ್ಸ್ನ ನಾವು ಜೊತೆಗೆ ನಿಲ್ಲಿಸಲ್ಲ. ಈ ಥರ ಕಿತ್ತಾಡ್ಕೋತಾವ ಅಂತ ಹೇಳ್ಬಿಟ್ಟು ಮೇಲು ಪಕ್ಕದಲ್ಲಿ ನಿಲ್ಲಿಸಲ್ಲ. ಈಗ ನೀವು ಇಲ್ಲಿ ನೋಡ್ಬೋದು, ಅಭಿಮನ್ಯು ಜೊತೆ ನಾವು ಯಾವಾಗಲೂ ಹೆಣ್ಣಾನೆ ಹಾಕಿರ್ತೀವಿ. ಯಾಕಂದರೆ ಅಂಬಾರಿ ಆನೆ ನಾವು ರಿಸ್ಕ್ ತೊಗೊಳಕ್ಕಾಗೋದಿಲ್ಲ, ಜಗಳಾಡಬಾರ್ದು ಯಾವುದೇ ಮೇಲ್ ಎಲಿಫೆಂಟ್ ಜೊತೆ ಅಂತ ಹೇಳ್ಬಿಟ್ಟು ನಾವು ಹೆಣ್ಣಾನೆನ ಕಟ್ತೀವಿ ಪಕ್ಕದಲ್ಲಿ. ಅದೇ ರೀತಿಯೇ ನಿಯಮನೇ ಇರುತ್ತೆ. ಬಟ್ ಇದು ಅಂದರೆ ಪಾಸ್ ಆಗುವಾಗ ಜಸ್ಟ್ ಕಂಜನ್ ಅದ್ರ ಹಿಂದ್ಗಡೆ ಹಾದು ಹೋಗುವಾಗ ನಡೆದಿರುವಂಥ ಘಟನೆ. ಯೂಶಲಿ 2 ಆನೆಗಳ ಮೇಲ್ ಎಲಿಫೆಂಟ್ಸ್ನ ನಾವು ಊಟ ಮಾಡಿಸ್ತಾ ಇದ್ದೀವಿ ಅಂತಂದರೆ ಮಧ್ಯದಲ್ಲಿ ಒಂದು ಹೆಣ್ಣಾನೆ ನಿಲ್ಲಿಸಿರ್ತೀವಿ. ಅದಕ್ಕೂ ಕೂಡ ಮಧ್ಯದಲ್ಲಿ ನಿಂತ್ಕೊಂಡು ತಿನ್ನಿಸ್ತಾ ಇರ್ತಾರೆ. ಬಟ್ ಆ ನಿಯಮದಲ್ಲಿ ಯಾವುದೂ ವೈಲೇಷನ್ ಆಗಿಲ್ಲ. ಬಟ್ ಆಗಿರೋದೇನೆಂದರೆ ಅಚಾನಕ್ಕಾಗಿ ನಡೆದಿರುವಂಥ ಘಟನೆ ಇದು. ಈ ಮೇಲೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಮಹದೇವಪ್ಪ ಅವರು ಕೂಡ ರಿಯಾಕ್ಟ್ ಮಾಡಿದ್ರೆ, ಹೋರಿಗಳು ಹೇಗೆ ಜಗಳ ಮಾಡುತ್ತವೋ ಅದೇ ರೀತಿ ಆನೆಗಳು ಕೂಡ ಜಗಳ ಮಾಡ್ಕೊಂಡಿವೆ ಅಂತ ಹೇಳಿ ಮೈಸೂರಿನಲ್ಲಿ ಆನೆ ಜಗಳದ ಬಗ್ಗೆ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದರೆ, ಹಾಗಂತ ಹೋರಿಗಳ ಜಗಳ ತೀವ್ರತೆ ಬೇರೆ ಇರುತ್ತೆ, ಆನೆಗಳ ಜಗಳದ ತೀವ್ರತೆ ಕೂಡ ಬೇರೆ ಇರುತ್ತೆ. ಸೊ ಈ ವಿಚಾರವನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳ್ತಾರೆ. ರಾತ್ರಿ ಒಂದು ಘಟನೆ ನಡೆದಿದೆ ಅರಮನೆಯಲ್ಲಿ. ಅಂದರೆ 2 ಆನೆಗಳು ಹೊರಗಡೆ ಹೋಗಿದ್ದಾವೆ. ಅದ್ರ ಬಗ್ಗೆ ತಮಗೆ ಮಾಹಿತಿ ಬಂದಿದೆ? ಅದೇ ನನಗೆ ಬೆಳಗಿನ ಜಾವ 7 ಗಂಟೆಗೆ ಗೊತ್ತಾಯಿತು. 2 ಗಂಡಾನೆಗಳು ಸ್ವಲ್ಪ ಘರ್ಷಣೆ ಮಾಡ್ಕೊಂಡಿದ್ದಾವೆ. ಅವರು ತಿಂಡಿ ತಿನ್ನುವಾಗ ಗಲಾಟೆ ಮಾಡಿದ್ರು. ನಾನು ಎಲ್ಲ ಕೇಳಿದೆ, ಎನ್ಕ್ವೈರಿ ಮಾಡಿದೆ. ನಾವು ಹಳ್ಳಿಗಳಲ್ಲಿ 2 ಓರಿಗಳನ್ನು ಅಕ್ಕಪಕ್ಕ ಕಟ್ಟಿ ಹುಲ್ಲಾಕಿದ್ರೆ ಅವೆರಡು ಜೊತೆಗೆ ಇರ್ತವೆ. ತಿಂತನೇ ಕೊಂಬಲ್ಲಿ ಇದಕ್ಕೆ ಗುತ್ತಾ ಇರ್ತದೆ, ಅದು ಅದಕ್ಕೆ ಗುತ್ತಾ ಇರ್ತದೆ. ಸೊ ಆ ಥರದ ಸ್ನೇಹಪೂರ್ವಕವಾದಂಥ ಸ್ವಲ್ಪ ಸಂಘರ್ಷ ಆಗಿದೆ. ಅವು ಓರಿಗಳು, ಇದು ಆನೆಗಳು. ಅದು ಹುಷಾರಾಗಿರಬೇಕು, ಆದರೆ ಗಾಬರಿ ಪಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ನನಗೆ ವಿವರಣೆ ಕೊಟ್ಟರು. ನಾನು ಎಕ್ಸ್ಪ್ಲನೇಷನ್ ಕೇಳಿದೆ. ಆ ಥರ ಕೇಳಿದ್ದಾರೆ. ಅವು ಗಂಡಾನೆಗಳು. ಅದು ಯಾಕೆ ಹೊಡೆದಾಡಿದ್ರು ಅಂತ ಅದು ಡೀಟೇಲಾಗಿ ಚರ್ಚೆ ಮಾಡಬೇಕು. ನಾನು ನಿರ್ಲಕ್ಷ್ಯ ಕಾಣ್ತಾ ಇದೆಯಾ? ಯಾವ್ದಾದ್ರು ನಿರ್ಲಕ್ಷ್ಯಗಳು ಕಾಣ್ತಾ ಇದ್ದಾವೆ? ಇಲ್ಲಿ ಅರಮನೆ ಒಳಗಡೆಯಿಂದ ಓಡೋಗಿರೋದು.